ಬೆಂಗಳೂರನ್ನ ಅಕ್ಷರಶಃ ಮುಳುಗಿಸ್ತಾ ಇದೆ. ಪೂರ್ವ ಮುಂಗಾರಿನ ಹೊಡೆತಕ್ಕೆ ಸಿಲಿಕಾನ್ ಸಿಟಿ ಮಂದಿ ಕೂಡ ಬಿಚ್ಚಿಬಿದ್ದಿದ್ದಾರೆ. ಆದ್ರೆ ನಮ್ಮ ರಾಜಕಾರಣಿಗಳು ರಾಜಕೀಯ ಮಾಡೋದನ್ನ ಬಿಟ್ಟು ಜನರ ಬವಣೆ ಕಡೆಗೆ ಗಮನ ಕೊಡೋ ಪ್ರಯತ್ನ ಮಾಡ್ತಲೇ ಇಲ್ಲ. ಒಂದ್ ಕಡೆ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಈ ಬ್ರ್ಯಾಂಡ್ ಬೆಂಗಳೂರು ವಾರ್ ನಡೀತಾ ಇದೆ. ಇದರ ನಡುವೆ ಮಳೆ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳೋ ಪ್ರಯತ್ನ ಮಾಡಲಾಗ್ತಾ ಇದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇವತ್ತು ಸಮಾವೇಶದಲ್ಲಿ ಬ್ಯುಸಿಯಾಗಿದ್ದು ಇಡೀ ದಿನ ಮಳೆಯಿಂದಾದ ಅವಾಂತರದಿಂದ ಜನ ಸಂಕಷ್ಟಕ್ಕೆ ಸಿಲುಕಿ ಪರದಾಡ್ತಿದ್ರು ಕೂಡ ಕಾಂಗ್ರೆಸ್ನ ಅಷ್ಟೂ ಮಂದಿ ನಾಯಕರು ಬಹುತೇಕರು ಸಮಾವೇಶದಲ್ಲೇ ಬ್ಯುಸಿಯಾಗಿದ್ರು. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಎಲ್ಲಿದ್ಯಪ್ಪ ನಲಪಾಡು ಬಂದು ತೇಲಾಡು. ಬ್ರ್ಯಾಂಡ್ ಬೆಂಗಳೂರಲ್ಲ, ಬ್ಯಾಡ್ ಬೆಂಗಳೂರು. ಬೆಂಗಳೂರಿನ ಮೇಲೆ ವರುಣದೇವನಿಗೆ ಒಮ್ಮೊಮ್ಮೆ ಸಿಕ್ಕಾಪಟ್ಟೆ ಪ್ರೀತಿ ಹುಟ್ಟುತ್ತೆ. ಅದೇ ಕಾರಣಕ್ಕೆ ಏಕೈಕೆ ಕಂಡು ಕೇಳರಿಯದಷ್ಟು ಮಳೆ ಸುರಿಸಿ ಜನರನ್ನ ಇನ್ನಿಲ್ಲದಂತೆ ಕಾಡಿಬಿಡ್ತಾನೆ. ಸತತ 3 ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಸಾಯಿ ಲೇಔಟ್ ಸಂಪೂರ್ಣ ಜಲಾವೃತವಾಗಿದೆ. ಮನೆಯಿಂದ ಹೊರಬರಲಾಗದೆ ನಿವಾಸಿಗಳು ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಜೆಸಿಬಿ ಮೂಲಕ ಆಹಾರ ನೀರು ಪೂರೈಕೆ. ದೇಗುಲದ ಜೊತೆಗೆ ಬದುಕು ಮುಳುಗಡೆ. ಸಾಯಿ ಲೇಔಟ್ನಲ್ಲಿರೋ ಸಾಯಿ ದೇಗುಲ ಮುಳುಗಿದ್ದು ಕೆಲ ನಿವಾಸಿಗಳು ಗಂಟು ಮೂಟೆ ಸಮೇತ ಮನೆ ಖಾಲಿ ಮಾಡುತ್ತಿದ್ದಾರೆ. ಇದರ ನಡುವೆ ಮಳೆ ನೀರಲ್ಲಿ ಹಾವೊಂದು ಕಾಣಿಸಿಕೊಂಡಿದ್ದು ಬಳಿಕ ರಕ್ಷಣೆ ಮಾಡಲಾಗಿದೆ. ಇನ್ನು ಯುವಕನೊಬ್ಬ ಎದೆಮಟ್ಟದ ನೀರಿನಲ್ಲಿ ಥರ್ಮೋಕೋಲ್ ಮೇಲೆ ನಿಂತು ತಿರುಗಾಡಿದ್ದಾನೆ. ಸಿಟಿ ರೌಂಡ್ಸ್ ಹಾಕಿದ ಕೇಸರಿ ಸೇನೆ. ಬಿಜೆಪಿ ನಾಯಕರು ಇಂದು ಬೆಂಗಳೂರು ಸುತ್ತಾಡಿದ್ರು. ಸಿಲ್ಪೋರ್ಡ್ಗೆ ಭೇಟಿ ನೀಡಿ ಮಳೆ ಅವಾಂತರದ ಸ್ಥಳಗಳನ್ನು ಪರಿಶೀಲನೆ ನಡೆಸಿದ್ರು. ಮಳೆ ಹಾನಿ ಪ್ರದೇಶಗಳಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಭೇಟಿ ನೀಡಿದ್ರು. 5 ಜನ ಅಮಾಯಕರು ಕಾಂಗ್ರೆಸ್ಸಿನ ದುರಾಡಳಿತದಿಂದ, ಕಾಂಗ್ರೆಸ್ಸಿನ ಲೋಪದೋಷಗಳಿಂದ ಸತ್ತಿರೋದು. ಅವರೆಲ್ಲರೂ ಕೂಡ ಕರೆಂಟ್ ಶಾಕ್ ಹೊಡೆದು ಸತ್ತಿದ್ದಾರೆ. ಮಳೆ ಗೋಡೆ ಬಿದ್ದು ಕೊಚ್ಕೊಂಡು ಹೋಗಿದ್ದಾರೆ. ಇದೆಲ್ಲ ನಿಮ್ಮ ಅನಾಹುತದಿಂದ ಸಾತಿರೋದು. 3 ವರ್ಷಕ್ಕೆ ಮುಂಚೆ 2022ರಲ್ಲಿ ಈಸ್ಟ್ ಬೆಂಗಳೂರೆಲ್ಲ ನೀರಲ್ಲಿ ತುಂಬೋಗಿತ್ತು. ಅವಾಗೇನಂತ ಕರಿಬೇಕಾಗಿತ್ತು, ನಾವು ವಾಟರ್ ಬೆಂಗಳೂರು ಅಂತ ಕರಿಬೇಕಾಗಿತ್ತಾ? 2 ವರ್ಷಗಳ ಕಾಲ ಹೈಕೋರ್ಟ್ ಮಾನಿಟರ್ ಮಾಡಿದ್ರು ಪಾಟ್ ಹೋಲ್ಸ್ ಮುಚ್ಚೋದಕ್ಕೆ. 2 ವರ್ಷಗಳ ಕಾಲ ಹೈಕೋರ್ಟ್ ಪ್ರತಿ ತಿಂಗಳು ಕಮಿಷನರ್ ಕರೆಸಿ ಪಾಟ್ ಹೋಲ್ಸ್ ಎಷ್ಟು ಮುಚ್ಚಿದಾರ ಏನು ಅಂತ ಲೆಕ್ಕ ಕೇಳ್ತಾ ಇದ್ರು. ಇವರು ಸ್ಕೂಲ್ ಟೀಚರ್ ಮಕ್ಕಳ ತರ ಹೋಗಿ ಅಲ್ಲಿ ಪಾಠ ಕೊಟ್ಟು ಬರ್ತಾ ಇದ್ರು. ಇಡೀ ಬೆಂಗಳೂರು ಮಹಾನಗರ ಜಲಾವೃತ ಆಗಿದೆ. 4 ಜನ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡ್ತಾರೆ. ಬೆಂಗಳೂರಿಗೆ ಬರೀ ಗ್ರೇಟರ್ ಹೆಸರು ಸೇರಿಸಿದ್ರೆ ಸಾಕಾಗೋದಿಲ್ಲ ಸ್ವಾಮಿ. ಬೆಂಗಳೂರಿನಲ್ಲಿ ಮಳೆಗೆ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಪದ್ಮನಾಭ ನಗರದಲ್ಲಿ ಬೃಹತ್ ಮರ ಧರೆಗುರುಳಿ ಮನೆ ಮುಂದೆ ಪಾರ್ಕ್ ಮಾಡಿದ 2 ಕಾರ್ಗಳು ಸಂಪೂರ್ಣ ಜಖಮ್ಮಾಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರನ್ನ ಅಕ್ಷರಶಃ ಮುಳುಗಿಸ್ತಾ ಇದೆ. ಪೂರ್ವ ಮುಂಗಾರಿನ ಹೊಡೆತಕ್ಕೆ ಸಿಲಿಕಾನ್ ಸಿಟಿ ಮಂದಿ ಕೂಡ ಬಿಚ್ಚಿಬಿದ್ದಿದ್ದಾರೆ. ಆದ್ರೆ ನಮ್ಮ ರಾಜಕಾರಣಿಗಳು ರಾಜಕೀಯ ಮಾಡೋದನ್ನ ಬಿಟ್ಟು ಜನರ ಬವಣೆ ಕಡೆಗೆ ಗಮನ ಕೊಡೋ ಪ್ರಯತ್ನ ಮಾಡ್ತಲೇ ಇಲ್ಲ. ಒಂದ್ ಕಡೆ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಈ ಬ್ರ್ಯಾಂಡ್ ಬೆಂಗಳೂರು ವಾರ್ ನಡೀತಾ ಇದೆ. ಇದರ ನಡುವೆ ಮಳೆ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳೋ ಪ್ರಯತ್ನ ಮಾಡಲಾಗ್ತಾ ಇದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇವತ್ತು ಸಮಾವೇಶದಲ್ಲಿ ಬ್ಯುಸಿಯಾಗಿದ್ದು ಇಡೀ ದಿನ ಮಳೆಯಿಂದಾದ ಅವಾಂತರದಿಂದ ಜನ ಸಂಕಷ್ಟಕ್ಕೆ ಸಿಲುಕಿ ಪರದಾಡ್ತಿದ್ರು ಕೂಡ ಕಾಂಗ್ರೆಸ್ನ ಅಷ್ಟೂ ಮಂದಿ ನಾಯಕರು ಬಹುತೇಕರು ಸಮಾವೇಶದಲ್ಲೇ ಬ್ಯುಸಿಯಾಗಿದ್ರು. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ.
ಎಲ್ಲಿದ್ಯಪ್ಪ ನಲಪಾಡು ಬಂದು ತೇಲಾಡು. ಬ್ರ್ಯಾಂಡ್ ಬೆಂಗಳೂರಲ್ಲ, ಬ್ಯಾಡ್ ಬೆಂಗಳೂರು. ಬೆಂಗಳೂರಿನ ಮೇಲೆ ವರುಣದೇವನಿಗೆ ಒಮ್ಮೊಮ್ಮೆ ಸಿಕ್ಕಾಪಟ್ಟೆ ಪ್ರೀತಿ ಹುಟ್ಟುತ್ತೆ. ಅದೇ ಕಾರಣಕ್ಕೆ ಏಕೈಕೆ ಕಂಡು ಕೇಳರಿಯದಷ್ಟು ಮಳೆ ಸುರಿಸಿ ಜನರನ್ನ ಇನ್ನಿಲ್ಲದಂತೆ ಕಾಡಿಬಿಡ್ತಾನೆ. ಸತತ 3 ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಸಾಯಿ ಲೇಔಟ್ ಸಂಪೂರ್ಣ ಜಲಾವೃತವಾಗಿದೆ. ಮನೆಯಿಂದ ಹೊರಬರಲಾಗದೆ ನಿವಾಸಿಗಳು ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಜೆಸಿಬಿ ಮೂಲಕ ಆಹಾರ ನೀರು ಪೂರೈಕೆ. ದೇಗುಲದ ಜೊತೆಗೆ ಬದುಕು ಮುಳುಗಡೆ. ಸಾಯಿ ಲೇಔಟ್ನಲ್ಲಿರೋ ಸಾಯಿ ದೇಗುಲ ಮುಳುಗಿದ್ದು ಕೆಲ ನಿವಾಸಿಗಳು ಗಂಟು ಮೂಟೆ ಸಮೇತ ಮನೆ ಖಾಲಿ ಮಾಡುತ್ತಿದ್ದಾರೆ. ಇದರ ನಡುವೆ ಮಳೆ ನೀರಲ್ಲಿ ಹಾವೊಂದು ಕಾಣಿಸಿಕೊಂಡಿದ್ದು ಬಳಿಕ ರಕ್ಷಣೆ ಮಾಡಲಾಗಿದೆ. ಇನ್ನು ಯುವಕನೊಬ್ಬ ಎದೆಮಟ್ಟದ ನೀರಿನಲ್ಲಿ ಥರ್ಮೋಕೋಲ್ ಮೇಲೆ ನಿಂತು ತಿರುಗಾಡಿದ್ದಾನೆ. ಸಿಟಿ ರೌಂಡ್ಸ್ ಹಾಕಿದ ಕೇಸರಿ ಸೇನೆ. ಬಿಜೆಪಿ ನಾಯಕರು ಇಂದು ಬೆಂಗಳೂರು ಸುತ್ತಾಡಿದ್ರು. ಸಿಲ್ಕ್ ಬೋರ್ಡ್ಗೆ ಭೇಟಿ ನೀಡಿ ಮಳೆ ಅವಾಂತರದ ಸ್ಥಳಗಳನ್ನು ಪರಿಶೀಲನೆ ನಡೆಸಿದ್ರು. ಮಳೆ ಹಾನಿ ಪ್ರದೇಶಗಳಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಭೇಟಿ ನೀಡಿದ್ರು. 5 ಜನ ಅಮಾಯಕರು ಕಾಂಗ್ರೆಸ್ಸಿನ ದುರಾಡಳಿತದಿಂದ, ಕಾಂಗ್ರೆಸ್ಸಿನ ಲೋಪದೋಷಗಳಿಂದ ಸತ್ತಿರೋದು. ಅವರೆಲ್ಲರೂ ಕೂಡ ಕರೆಂಟ್ ಶಾಕ್ ಹೊಡೆದು ಸತ್ತಿದ್ದಾರೆ. ಮಳೆ ಗೋಡೆ ಬಿದ್ದು ಕೊಚ್ಕೊಂಡು ಹೋಗಿದ್ದಾರೆ. ಇದೆಲ್ಲ ನಿಮ್ಮ ಅನಾಹುತದಿಂದ ಸತ್ತಿರೋದು. 3 ವರ್ಷಕ್ಕೆ ಮುಂಚೆ 2022ರಲ್ಲಿ ಈಸ್ಟ್ ಬೆಂಗಳೂರೆಲ್ಲ ನೀರಲ್ಲಿ ತುಂಬೋಗಿತ್ತು. ಅವಾಗೇನಂತ ಕರಿಬೇಕಾಗಿತ್ತು, ನಾವು ವಾಟರ್ ಬೆಂಗಳೂರು ಅಂತ ಕರಿಬೇಕಾಗಿತ್ತಾ? 2 ವರ್ಷಗಳ ಕಾಲ ಹೈಕೋರ್ಟ್ ಮಾನಿಟರ್ ಮಾಡಿದ್ರು ಪಾಟ್ ಹೋಲ್ಸ್ ಮುಚ್ಚೋದಕ್ಕೆ. 2 ವರ್ಷಗಳ ಕಾಲ ಹೈಕೋರ್ಟ್ ಪ್ರತಿ ತಿಂಗಳು ಕಮಿಷನ್ ಕರೆಸಿ ಪಾಟ್ ಹೋಲ್ಸ್ ಎಷ್ಟು ಮುಚ್ಚಿದಾರ ಏನು ಅಂತ ಲೆಕ್ಕ ಕೇಳ್ತಾ ಇದ್ರು. ಇವರು ಸ್ಕೂಲ್ ಟೀಚರ್ ಮಕ್ಕಳ ತರ ಹೋಗಿ ಅಲ್ಲಿ ಪಾಠ ಕೊಟ್ಟು ಬರ್ತಾ ಇದ್ರು. ಇಡೀ ಬೆಂಗಳೂರು ಮಹಾನಗರ ಜಲಾವೃತ ಆಗಿದೆ. 4 ಜನ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡ್ತಾರೆ. ಬೆಂಗಳೂರಿಗೆ ಬರೀ ಗ್ರೇಟರ್ ಹೆಸರು ಸೇರಿಸಿದ್ರೆ ಸಾಕಾಗೋದಿಲ್ಲ ಸ್ವಾಮಿ. ಬೆಂಗಳೂರಿನಲ್ಲಿ ಮಳೆಗೆ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಪದ್ಮನಾಭ ನಗರದಲ್ಲಿ ಬೃಹತ್ ಮರ ಧರೆಗುರುಳಿ ಮನೆ ಮುಂದೆ ಪಾರ್ಕ್ ಮಾಡಿದ 2 ಕಾರುಗಳು ಸಂಪೂರ್ಣ ಜಖಂ ಆಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.